ನೋಡವ ಯವ್ವ ನೆತ್ತಿ ಒಣಗೈತಿ ಎಣ್ಣೆ ಹಚ್ತೇನೆ ತಡಿ. ತಪ ತಪ ಅನ್ನುವಂಗೆ ಹಚ್ಬೇಡ ಬೇ ಯವ್ವ. ಕಿವಿ ಮಡ್ಯಾಗ ಹಾಸಿ ಹಿಂಗೆ ಇಳಿತೈತಿ ಎಣ್ಣೆ. ಹಿಂದೆಗಡೆ ಎಷ್ಟು ಶಾಂಪೂ ಆಗಿ ತಕೊಂಡ್ರು ತಲೆ ಅಂದಿ ಎಣ್ಣೆ ಜಿಡ್ಡು ಹೋಗಂಗಿಲ್ಲ. ಈ ಶಾಂಪೂ ಒಂದು ಬಂದು ಇವನ್ನ ಚೀಟ್ ಹರಿದೈತಿ ಹಾಕೊಂಡೈತಿ ಬಾಟ್ಲಿ ತಗೊಂಡೈತಿ. ಅದನ್ನ ತಪ ತಪ ಸುರುಕೊಂಡು ಬುರ್ಗ ಎಬ್ಬಸ್ಕೊಂಡು ಎದ್ದು ಬಿಡ್ತಾವ. ಅದಕ್ಕೆ ನೋಡು ಹೊಂಟುಂಟ್ಲೆ ತಲೆ ಕೂದಲ ಬೆಳ್ಳಗಾಗ್ಬಿಡ್ತಾವ. ಸೀಗೆಕಾಯಿ ಅಂಟಾಕಾಯಿ ಕುಟ್ಟಿ ಪುಡಿ ಮಾಡಿ ಅದನ್ನ ಹಚ್ಚಿದ್ರೆ ಹೆಂಗಿರ್ತತಿ. ಈಗಾದ್ರೂ ಅದನ್ನ ಹಚ್ಕೊಂತೀನ ನೋಡು. ನಂತ ತುರುಬ್ ಹೆಂಗೈತಿ, ಒಟ್ಟ ಕೂದಲು ಉದ್ರಂಗಿಲ್ಲ, ಏನೇನು ಇಲ್ಲ. ಹೋಗ್ಬೇ ಅದನ್ನೆಲ್ಲ ಯಾರು ಮಾಡ್ತಾರ. ನೀವು ಸಣ್ಣರಿದ್ದಾಗ ಸೀಗೆಕಾಯಿ ಅಂಟಾಕಾಯಿ ಪೌಡರ್ ಹಾಕಿನ ತಲೆ ತೊಳಿತಿದ್ನೆ. ಅವಾಗ ಕೂದಲ ಎಷ್ಟು ದಿಪ್ ಕಟ್ಟಿದ್ದು. ಈಗಂಕ್ರು ನೋಡುವ ನಮ್ಮ ವೀನಕ್ಕನ ಕೂದಲ ತೆಳಗ ಆಗ್ಬಿಟ್ಟಾವ. ಮುಂದೆ ಟಿಸಳು ಹೊಡೆದಾವ ಕೂದಲ ವೀನಕ್ಕ. ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಹಚ್ಕೋಬೇಕಿಲ್ಲ ಆಗಾಗಟ್ಟು. ಅದು ಚಿಗವ ನೆತ್ತಿಗೆ ಹಚ್ಕೊಂತಿದ್ದೆ. ಆದ್ರೆ ನನಗೆ ಅದು ಎಣ್ಣೆ ಅಂದ್ರೆ ಹಾಗೆ ಬರಂಗಿಲ್ಲ ಬಿಡ್ಬೇ. ಇಂತೆಲ್ಲ ಮಕ್ಕಳ ಮುಂದೆ ಅದು ಇಳಿತೈತಿ. ಎಣ್ಣೆ ಹಚ್ಚಿ ಚಂದಾಗ ತಲೆ ಬಾಚಿದ್ರೆ ಹೆಣ್ಣು ಮಕ ಲಕ್ಷಣ ಅಂತ. ಈಗಿನಕ್ಕ ಎಣ್ಣೆ ಹಚ್ಕೊಳೋದಂದ್ರೆ ಬಂದು ಬಿಡ್ತತ್ ನೋಡವ. ಒಟ್ಟೆ ಎಣ್ಣೆ ಹಚ್ಕೊಳಂಗಿಲ್ಲ ನೋಡಿ ಈಗಿನಕ್ಕ. ಆ ಎಣ್ಣೆ ಹಚ್ಚಲಾರ್ದಕ್ಕೆ ಕೂದಲ ಕಸಬರಿಗೆ ಬುಡ ಆಗಿರ್ತಾವ. ನಮ್ಮ ಕವನವನ ಕೂದಲನು ಹಂಗಾಗ್ಯಾವ. ಆಕೆ ಅದೇನ ಕಲರ್ ಅಂತವ. ಇನ್ನು ಇವರು ಪಾಡ ಕಲರ್ ಕೂದಲ ಮಾಡ್ಕೊಂತತೆ ನನ್ನ ಮಗಳು. ಈಗಂಕ್ರು ಬೆಂಗಳೂರಿಗೆ ಹೋಗಿ ಅಂಕ್ರು ತೀರ ಕಲ್ತಾಳವ ಯವ ನಮ್ಮ ಕವನವನು. ಹೌದವ ಅವ ಏನು ಕಲರ್ ಬಡ್ಕೊಂಡು ತಲೆಯಾನ ಕೂದಲು ಒಟ್ಟು ನಿಪ್ಪತ್ತಿಗೆ ಮಾಡ್ಕೊಂಡ್ಬಿಡ್ತಾವ. ಅಯ್ಯ ಮತ್ತೆ ನೀವೆಲ್ಲಾರು ನಿಮ್ಮ ಕೂದಲು ಹಿಂಗ್ಯಾಕದಾವ್ರಿ ಪಾರಕ್ಕರ ಅಂತ ಕೇಳಬೇಡ್ರಿ. ಅದು ಆನುವಂಶಿಕ ಅಂತಾರಲ್ರಿ, ಹಂಗತಿ ಬಂದತ್ರಿ. ನಮ್ಮ ಅಮ್ಮಗೂ ಹಿಂಗ ಒಂದಿಟ್ಟು ಕ್ಯಾನ್ಸ್ ಕೂದಲಿದ್ದು ಅಂತ್ರಿ. ನನಗೂ ಕ್ಯಾನ್ಸ್ ಕೂದಲು ನೋಡ್ರಿ. ಮತ್ತು ಅದರಾಗಟ್ಟ ಇವು ಹುಡುಗರು ಮದರಂಗಿ ಪದರಂಗಿ ಹೆಚ್ಚಿರ್ತಾರ. ಮತ್ತಟ್ಟ ಕೆಂಚ ಕೂದಲಾಗ್ಯಾವ. ವಿನಕ್ಕ ಹೊಳಿಲಿ ತಾಯಿಲೆ ಊರ ಕಣ್ಣಿಗೆಟ್ಟು ಅಂಗಾಲಿಗೆಟ್ಟು ಹಚ್ಚಿನಿ ಅಂದ್ರೆ ಒಂದಿಟ್ಟು ತಂಪು ಅನಿಸ್ತತಿ. ಬ್ಯಾಡ್ಬೇವ ನಾನು ಕಾಲು ಮುಡ್ತೀನ ಬ್ಯಾಡ್ವಾ. ನಾ ಎಲ್ಲ ಹಚ್ಕೊಂತೀನ. ಯಾಕ ತಾಯಿ ಅದಕ್ಕೆ ಕಾಲಿಗೆ ಎಣ್ಣೆ ಹಚ್ಚೋದು ಮಾಡಬಾರ್ದ ನೀವು? ಸಣ್ಣರಿದ್ದ ಮಾಡಿಲ್ಲ ನಾನು ನಿಮಗೆ. ಅವಾಗ ಸಣ್ಣರಿದ್ವಿ, ಈಗ ದೊಡ್ಡರಾಗಿವಿ. ನಾವು ಮಕ್ಕಳನ್ನ ಕಾಣಕತ್ತೀವಿ. ನಿನ್ನ ಕೈಲೇ ಕಾಲು ಮುಟ್ಟಿಸ್ಕೊಳೋದು ಅನ್ಬೇ ಬ್ಯಾಡ್ವಾ. ತಾಯಿಗೆ ಮಕ್ಕಳದಾರು ಎಷ್ಟೋ ವಯಸ್ಸಲ್ಲಿ ಅವ್ರ ಮಕ್ಕಳನ್ನ ಕಾಣಲಿ ಮೊಮ್ಮಕ್ಕಳನ್ನ ಕಾಣಲಿ. ತಾಯಿಗೆ ಇನ್ನೂ ಮಕ್ಕಳು ಸಣ್ಣರನ್ನ. ತಾಯಿದ ಬೇರೆಯವ ಪರಕ್ಕ. ನನಗೂ ನಮ್ಮವ್ವ ಹಿಂಗ ಎಣ್ಣೆ ಉಣಿಸ್ತಿದ್ಲವ. ನಮ್ಮವ್ವ ಹೋಗಿಂದ ತವ್ರ ಮನೆಗೆ ಬಾ ಅನ್ನೋರಿಲ್ಲ ಹೋಗನ್ನೋರಿಲ್ಲ ನಮ್ಗೆ. ವರ್ಷಕ್ಕೊಂದು ಹಬ್ಬವ ಪಂಚಮಿ ಹಬ್ಬ. ಅದಕ್ಕೆ ಸತ್ಯಕರ ನಮ್ಮ ಅಣ್ಣ ಬಾ ತಂಗಿ ಅಂತ ಒಂದು ಮಾತು ಕರೀಲಿಲ್ಲ. ಗೌರಿ ಹಬ್ಬ ಬಂದತಿ ಕಡಿಕ ಈಗರ ಕರೆದು ಬಾಗಿನ ಕೊಡ್ಬೇಕಿಲ್ಲ ಪಾರಕ್ಕ. ಒಂದು ಸತ್ತೀರಂತಿಲ್ಲ, ಒಂದು ಬದುಕಿರಂತಿಲ್ಲವ, ಒಂದು ಫೋನ ಹಚ್ಚಂಗಿಲ್ಲ ನೋಡಿ ಪಾರಕ್ಕ. ನನಗರ ಯಾರದಾರ ಪಾರಕ್ಕ? ಏನು ಆಗ್ತಂಗ್ಯಾರ? ಯಾಕಲೇ ನಾವಿಲ್ಲ ನಿನಗೆ ಕಣ್ಣೀರು ಹಾಕ್ಬೇಡ ಸುಮ್ಮನೆ ಆಗ. ವರ್ಷ ಗೌರಿ ಹಬ್ಬಕ್ಕೆ ಬರೀ ಕಣ್ಣೀರು ಹಾಕೋದು ನೋಡುವ ನನ್ನ ಕತಿ. ನಮ್ಮವ್ ಇದ್ದಾಗ ನಮ್ಮನ್ನು ಕರೆಸಿ ಬಾಗಿನ ಕೊಟ್ಟು ಗೌರಿ ಹಬ್ಬಕ್ಕೆ ಕರೆಸ್ತಿದ್ರು, ಅರ್ಶಿನ ಕುಂಕುಮ ಕೊಡಿಸ್ತಿದ್ರಿವ. ಈಗ ಅತ್ತಂಗ್ಯಾರ ಯಾರು ಅನ್ನೋದ ನೆನಪಾರಿಬಿಟ್ಟಾರ ನಮ್ಮ ಅಣ್ಣಾರು. ನಿಮ್ಮ ಮನ್ಯಾಗ ಗೌರಿ ಹಬ್ಬ ಮಾಡ್ತಾರ ನಂಗಾದ್ರ? ಹ್ಞೂ ಪರಕ್ಕ ಗೌರಿ ಹಬ್ಬ ಜೋರು ಮಾಡ್ತಾರ. ಇವು ಗಣೇಶನ ಕುಂದಿರ್ಸ್ತಿದ್ರಿ. ಗೌರಿಗೆ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರೆದು ಬಾಗಿನ ಕೊಡ್ತಿದ್ರವ. ನಮ್ಮ ಮನ್ಯಾಗ ಗಣೇಶನ ಕುಂದಿರ್ಸ್ತೀವಿ, ಗೌರವನು ಕುಂದಿರ್ಸ್ತೀವಿ. ಆದ್ರೆ ಈ ಬಾಗಿನ ಕೊಡೋದು ನಮ್ಮ ಮನ್ಯಾಗ ಇಲ್ಲಿ ನೋಡಲಿ ಮೊದ್ಲೇಕಿದ್ದೂ ಇಲ್ಲ. ಆದ್ರೆ 5 ಮಂದಿ ಮುತ್ತೈದೆಯರನ್ನ ಕರೆದು ಇದನ್ನ ಮಾಡಿಸ್ತೀವಿ, ಕೈ ತೊಳಸ್ತೀವಿ, ಅವ್ರಿಗೆ ಅರ್ಶಿನ ಕುಂಕುಮ ಕೊಡಿಸ್ತೀವಿ. ಆದ್ರೆ ಇದು ಒಂದು ಇಲ್ಲಿ ನೋಡಿ ಪದ್ಧತಿ. ನಮ್ಮ ತವ್ರ ಮನೆಗೂ ಮಾಡಿಲ್ಲವ. ಮತ್ತೆ ಇದು ಗೌರಿ ಹಬ್ಬ ಪೌರಿ ಹಬ್ಬನ ಮತ್ತೆ ಸಮಾಧಾನ ಮಾಡ್ಕೊಲಿ ಅಳಬೇಡ. ಹೋಗಿ ಬಿಡವ. ಅದೇನ ಒಂದೀಟು ನನಗೂ ನೆನಪಾತ ನಮ್ಮವ್ದು. ನೀನು ಎಣ್ಣೆ ಹಚ್ಚಕತ್ತಿದ್ದಲ್ಲ, ನಮ್ಮವ್ದು ಒಂದೀಟು ನೆನಪಾತು. ನಮ್ಮವ್ವ ಇದ್ರೆ ನಮ್ಮನ್ನು ಕರಿತಿದ್ಲು, ಮಾಡ್ತಿದ್ಲು, ಎಣ್ಣೆ ಪಣ್ಣೆ ಹಚ್ತಿದ್ಲು, ಹಿಂಗೆ ಆರೈಕೆ ಮಾಡ್ತಿದ್ಲು. ಅಪ್ಪ ರೊಕ್ಕ ಹಾಳ ನಿನಗೂ ಎಣ್ಣೆ ಹಚ್ತೀನಿ ಬ್ಯಾಡವ. ಯಾಕಲೆ ಅಕ್ಕ ಅಂತೇಳಿ ಅಂದಿ? ಅಕ್ಕ ತಂಗಿಗೆ ಎಣ್ಣೆ ಹಚ್ಚಬಾರ್ದನ ಕುಂದರು. ಹೋದ ಜನ್ಮದಾಗ ನಾನು ನೀನು ಅಕ್ಕ ತಂಗಿ ಆಗಿದ್ವಿ ಪರಕ್ಕ, ಏನು ತಾಯಿ ಮಗಳಾಗಿದ್ವಿ. ಅಂದಲ್ಲೇನೆ ಈ ಜನ್ಮದಾಗ ಮತ್ತೆ ಒಂದಾಗಿವ್ ನೋಡು. ನೀವು ಒಂದೊಂದ್ಸತಿ ಏನೇನಾರ ಮಾತಾಡ್ತೀವಿ ಸುಮ್ಮಿರಲ್ಲೇರೇನಿ. ಏನಕ್ಕ ಇನ್ನು ಸಂಜೆ ಮುಂದೆ 4 ಬಸ್ಸಿಗೆ ನಮ್ಮನ್ನು ಹತ್ತಿಸಿಬಿಡ್ತಿರವ. ಇನ್ನೊಂದು 2 ದಿನ ಇರ್ಬೇಯವ. ಬ್ಯಾಡವ ಇನ್ನೊಂದು 2 ದಿನ ಬ್ಯಾಡ. ಮನೆಯಾಗ ತುಸೋದಗದಿಲ್ಲವ. ಮತ್ತು ಗಣಪಗೆ ಕುಂದರ್ಸ್ಬೇಕು, ಆ ಮನೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಹೋಗಿ ಇಷ್ಟೆಲ್ಲ ದಗದವ ಉಂಡಿ ಪಂಡಿ ಎಲ್ಲ ಮಾಡ್ಕೋಬೇಕು. ಮತ್ತು ಇವತ್ತು 4:15 ಬಸ್ಸಿಗೆ ಹೋಗ್ಬಿಡ್ತೀವಿ. ಇವತ್ತು ಬ್ಯಾಡ ಬೇಯವ, ನಾಳೆ ಹೋಗಕ್ಕಂತೇಳ. ನಾಳೆ ಅಮಾಸೆ ಐತಿ, ಏನು ಕಳಿಸ್ತಿರವ ನಮ್ಮನ್ನ? ನಾಳೆ ಐತಿ ಅಮಾಸೆ? ಇವತ್ತಲ್ಲ ಪರಕ್ಕ? ಇವತ್ತು ಅಮಾಸೆ ಐತಿ ಬೇಯವ್ವ, ನಾಳೆನೂ ಅಮಾಸೆ ಐತಿ.
ನಾಡ್ದು ಹೋಗಕ್ಕಂತ ಅಮಾಸಿ ತೀರ ಒಂದೇನಾರ ಒಂದು ನೈವೇದ್ಯ ಮಾಡಿ ಪೂಜೆ ಮಾಡಂಗಿಲ್ಲನ ಇರ್ರಿ. ನಾ ಇದ್ದೇನವ ನಿಮ್ಮ ಚಿಗವ ಅವ್ರು ಒಬ್ಬಂಟಿಗ್ಯಾರು ಮತ್ತು ಆಕಿನೂ ಮನ್ಯಾಗ ಪೂಜೆ ಮಾಡ್ಬೇಕು ಎಲ್ಲ ಇರ್ದಾವ. ಮತ್ತೆ ಬರ್ತೀನಿ ತಗೋ ನಾನು. ನಡಿವ ನೀರು ಕಾದವನ್ನ ನೋಡ್ತೀನಿ. ಯಾವಾಗ ಗಸ್ ಗಸ್ ಸಿಕ್ಬೇಡ್ಬೇ ಮೈ ಉರಿತಿದ್ವಿ ಯವ್ವ. ನೋಡಿದನ ಮೈಯಾಗ ಸತ್ತು ಚರ್ಮ ಹೆಂಗ ಸುಳ್ಳಿ 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 ಬಿಡಾಕತ್ತತಿ. ಸುಮ್ಕುಂದ್ರ ದುಬ್ಬ ಪರದೇಶ ಇದ್ದಂಗ. ಹಾಂ ಯಾರು ತಿಕ್ಬೇಕು ಈಗ? ನಮ್ದು ಯಾರ ಅತ್ತಂಗಿರದಾರ ಇವ ನಂದು ತಿಕ್ಕಾಕ? ಏನು ಅವು ಐತೆ? ನಿಮ್ಮ ಅಮ್ಮ ಇದ್ದಾಗ ನನ್ನ ದುಬ್ಬ ತಿಕ್ಕಿತ್ತು. ಯಾರದಾರ ನೋಡು. ನಾ ಅದೀನಿ, ನಾ ಇರೋ ಮಠ ತಿಕ್ತೀನಿ. ಅತ್ತಾಗ ನಾ ಮುಂದಕ್ಕೆ ಹೋಗಿಂದ ಹಿಂಗತಿ ಮಾತಾಡಕ್ಕೆ ಹೋಗ್ಬೇಡ್ಬೇ ಯವ್ವ. ನೋಡಿದನ ದುಬ್ಬ ಹೊಲ ಸಂಗ ಸುಳ್ಳಿ 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 ಬಿಡಾಕತ್ತತಿ ಯವ್ವ. ಮೈ ಉರಿಯಾಕತ್ತತಿ ಬೇ. ಒಂದಿಷ್ಟು ತಣ್ಣೀರು ಮಾಡ್ಬೇ, ಭಾಳ ಸುಡ್ತಾವ ಬೇ ಯವ್ವ. ಉಗುರು ಬೆಚ್ಚ ನೀರು ಹಾಕೊಂಡು ಜಾಕ ಮಾಡ್ತೀರಿ, ಅದಕ್ಕೆ ಹಿಂಗತಿ ಆಗೈತಿ. ತೀರ ಇಷ್ಟು ನೀರು ಹಾಕೋಲಿಕ್ಕಂದ್ರೆ ಹೆಂಗ? ನಾ ಹಡ್ದಾಗ ಸುಡು ಸುಡು ನೀರು ಹಾಕೋಬೇಕು. ನನಗೆ ಆಗಂಗಿಲ್ವಾ ಇಷ್ಟು ಸುಡು ನೀರು ನಾ ಎಂದೂ ಮಾಡಿಲ್ಲ. ಎಣ್ಣೆ ಪಣ್ಣೆ ಹಚ್ಕೊಂಡು ಸುಡು ಸುಡು ನೀರು ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಉಂಡು ಮಕ್ಕೊಂಡ್ರ 3-4 ತಾಸು ಗೊರ 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 ನಿದ್ದೆ ಹೊಡಿಬೋದು. ಅದಕ್ಕೆ ನಿಮ್ಗೆ ಚಂದ ನಿದ್ದೆ ಹತ್ತಂಗಿಲ್ಲ, ಚಂದಾಗ ಊಟ ಅನ್ನಂಗಿಲ್ಲ, ಎಣ್ಣೆ ನೀರು ಹಾಕೊಳಂಗಿಲ್ಲ. ಎದಕ್ಕೆ ಹಿಂಗತಿ ಇದೀರಿ ನೋಡಿ ನೀವು. ವಿದ್ಯಾಕ್ಕ ಅಲ್ಲೇ ಮಗ್ಲಾದಳ, ಯಾವಾಗ್ರ ಒಮ್ಮೆ ಹೋಗಿ ದುಬ್ಬಪ್ಪ ಬತ್ತಿಕ್ಕೆ ಬರ್ತೀನಿ. ನಿಂದು ಯಾವ ಮಾಡ್ಬೇಕು? ನಿನ್ನ ಗಂಡ ಒಂದು ತವ್ರ ಮನೆ ಕಳ್ಸಂಗಿಲ್ಲ ಬಿಡಂಗಿಲ್ಲ, ನೀನು ಬರಕ್ಕೆ ನಾ ಯಾಕಂತಿ? ನಾವಂಕರು ಬರಂಗಿಲ್ಲ ಬಿಡು. ನೀನಾರು ಏನು ಬಂದು ಒಂದಿನ ವಸ್ತಿ ಇದ್ದು ಒಟ್ಟ ಹೋಗಂಗಿಲ್ಲ. ನಿನಗೆ ನನ್ನ ಮ್ಯಾಗ ಪ್ರೀತಿನೇ ಇಲ್ಲ. ವಸ್ತಿ ಇದ್ನಿ ಅಂದ್ರೆ ಅಲ್ಲಿ ಎಷ್ಟು ಗೊತ್ತು ಹಿಡಿತಿತ್ತು ತಂಗಿ ಮನ್ಯಾಗ. ಈಗ ನಿಮ್ಮ ರಮೇಶ್ ಮಾವನು ಇನ್ನೊಂದು ಊದಿನ ಕಡ್ಡಿ ಅದು ಮಿಷಿನ್ ತೊಗೊಂಡಾನ. ಮತ್ತು ಆಕಿ ಕೃಷ್ಣವಿನಿ ಅತ್ತಾಗ ಹೋಗಾಕಿ ನಿಮ್ಮ ಅಣ್ಣನ ಏನು ತೆಕಿ ಹೊಟ್ಲಲ್ಲ. ಅದು ಹುಡುಗಿ ಒಟ್ಟ ಏನೂ ದಗದ ಮಾಡೋದಲ್ಲ, ಬರೀ ಸಂಧಿ ಹಿಡ್ಕೊಂಡು ಮಕ್ಕೊಳದ, ಮಾಡನ್ನಕ್ಕೂ ಆಗಂಗಿಲ್ಲ. ಇನ್ನು ನಿಮ್ಮ ಅತ್ತೆ ಅದಕ್ಕರೆ ಏಟ್ ನೀಗುತ್ತೆ, ಅದಕ್ಕೆ ಮೊದ್ಲೇಕಿದ್ರು ಮಾಡಿ ಅಭ್ಯಾಸ ಇಲ್ಲ. ಅದು ಹಂಗೆ. ಇದು ನಿಮ್ಮಮ್ಮ ಒಂದಿಟ್ಟು ಕಾಯಿಪಲ್ಲೆ ಹೆಚ್ಚಿ ಕೊಡೋದು ಅದನ್ನು ಮಾಡ್ತತಿ. ಏನು ಎಲ್ಲ ಗೊತ್ತಾಕವೆ. ನಾ ಇಲ್ಲಕಂದ್ರೆ ಪಾಪ ಕೃಷ್ಣವೇಣಿ ಖರೆ ಭಾಳ ಬೀಳ್ತದೆ ನೋಡ್ಯವ. ಆಕೆ ಆದ್ರೆ ಎಲ್ಲ ಮೈ ಮೇಲೆ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾಳ. ಆದ್ರೆ ನಿಮ್ಮ ಅಣ್ಣ ನೀನು ಚಾಂತ ಆಕ್ಯಲ್ಲವ ಮಾಡಾಕ ಒಳ್ಳು. ಆಕೆ ಹಂಗೆ ನೋಡು, ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅನ್ನಕ್ಕೆದ. ನೀನು ಬಾಯಿ ಬಿಟ್ಟು ಹೇಳ್ಬೇಕು ಬೇವ. ಎಷ್ಟು ವರ್ಷ ಅಂತ ಇನ್ನೂ ಹಂಗೆ ಮಾಡ್ತಿ? ಎಲ್ಲ ಹೇಳಿದ್ದಾಗೈತಿ ಮಾಡಿದ್ದಾಗೈತಿವ. ತಮಗೆ ಕಣ್ಣಿಲೆ ನೋಡ್ತಾರ, ಗೊತ್ತಾಗಬೇಕಿಲ್ಲ, ತಾವು ಮಾಡ್ಬೇಕು. ನಾ ಹೇಳೋದೈತೆ. ಏನು ಹಡಿಯಾಕ ಶಂಕರವತಿ ಕರ್ಕೊಂಡು ಹೋಗ್ತಾಳ ಏನು ಬಾಣೆತನ ನೀನ ಮಾಡೋದು? ನನಗೇನೈತವ ಹೊಕ್ಕಿನಂದ್ರೆ ಅಲ್ಲಿ ಹೋಗಿ ಬಾಣೆತನ ಮಾಡಿಸ್ಕೊಳಕ, ಇಲ್ಲ ಅಂದ್ರೆ ಇಲ್ಲೇ ಬಾಣೆತನ ಮಾಡ್ತೀನಿ. ನನಗೇನು ಸ್ವಸ್ತ್ಯಾರ ಒಟ್ಟ ಮಕ್ಕಳು ಅಷ್ಟ ನನಗೆ. ಯವ್ವ ಬರ್ಬರ್ತ ವಯಸ್ಸಲ್ವೇ ಯವ್ವ, ಇನ್ನು ಕೆಲಸ ಕಡಿಮೆ ಮಾಡು. ಹಿಂಗೆ ಅತಿಯಾಗಿ ಕೆಲಸ ಮಾಡಿದೆ ಅಂದ್ರೆ ತೀರ ಮುಪ್ಪಾವಸ್ಥೆಯಾಗಿಂದ ನಿನ್ನ ಪರಿಸ್ಥಿತಿ ಹೆಂಗೆ ಬೇವ? ಮೂಲ ಗುಂಪಾಗಿಂದ ಯಾರು ನೋಡ್ತಾರೆ ಬೇವ ನಿನ್ನ? ಈಗ ಇನ್ನೂ ಒಂದಿಟ್ಟು ವಯಸ್ಸೈತಿ, ಆರೋಗ್ಯನ ಕಾಪಾಡ್ಕೊಂಡು ಒಂದಿಟ್ಟು ರೆಸ್ಟ್ ಮಾಡೋದು ಅದನ್ನು ಮಾಡಕ್ಕಲಿ. ಎಲ್ಲ ಹುಯ್ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡಕ್ಕೆ ಹೋಗ್ಬೇಡಿಯವ್ವ. ಅಂದಷ್ಟು ಯಾವುದು ಸುಲಭ ಇಲ್ಲ ತಂಗಿ. ನಮ್ಗೆ ಕುಂತ್ರ ಜಡ್ಡು ಬರ್ತಾವ, ಕೈ ಕಾಲು ಹಿಡ್ಕೊಂತಾವ. ಅದು ಒಂದು ಎಲ್ಲಿ ಮಠ ನೀಗುತ್ತಾ ಅಲ್ಲಿ ಮಠ ಮಾಡ್ತೀನಿ. ಮುಂದೆ ಸಿದ್ಲಿಂಗಪ್ಪ ಯಾವ ದಾರಿ ಹಸ್ತಾನ ಆ ದಾರಿ ನಡ್ಕೊಂತ ಹೋಗುದವ. ನಿನಗೆ ಹೇಳು ನೀರು ನಂದಲ್ವ. ನಾ ಸೀಗೆಕಾಯಿ ಪುಡಿ ಕೊಟ್ಟು ಕಳಿಸಿದ್ನಲ್ಲಿ ಎಲ್ಲಿಟ್ಟಿವಿ? ಯಾವ ದಯವಿಟ್ಟು ಅದನ್ನು ಹಚ್ಚಕ್ಕೆ ಹೋಗ್ಬೇಡ್ಬೇವ. ಸೀಗೆಕಾಯಿನ ಅಂಟಕಾಯಿ ಕಣ್ಣು ಉರಿತಾವ ಬೇವ. ಸುಮ್ಮನೆ ಇರು. ಎಲ್ಲಿಟ್ಟು ಹೇಳು? ಅಲ್ಲಿ ಮಾಡಿ ನಾನು ಡಬ್ಬಾಗಿಟ್ಟಿನಿ ನೋಡು. ಕಣ್ಮುಚ್ಚು. ನೋಡಿಲ್ಲ, ಸೀಗೆಕಾಯಿ ಅಂಟಕಾಯಿ ಪುಡಿ ಹಾಕಿ ಮೈ ತಿಕ್ಕಿದ್ರೆ ಆ ತೆಲಿಗೆ ತಿಕ್ಕಿದ್ರೆ ತಲೆಯಾಗ ಹೊಟ್ಟಾಗಂಗಿಲ್ಲ ಗೊತ್ತನ? ಮೈಯಾಗಿಂದ ಸತ್ತು ಚರ್ಮ ಎಲ್ಲ ಹೊಕ್ಕತಿ, ಚರ್ಮ ಪಳ 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 ಹೊಳಿತೈತಿ. ಅಷ್ಟು ರೊಕ್ಕ ಬಿಡೋದವ ಏನೇನು ತಿಕ್ಕೊಂತಿರಲಿ ಅವನಷ್ಟು ಬಡಿಯೋದಕ್ಕಿನ್ನ ಏನು ಒಂದಿಟ್ಟು ಅಂಟಾಳಕಾಯಿ ಅವು ಭಾಳ ರೊಕ್ಕರ ಅಲ್ಲ, ಸೀಗೆಕಾಯಿ ಭಾಳ ರೊಕ್ಕರ ಅಲ್ಲ. ಹಚ್ಚಿ ಗಸ ಗಸ ತಿಕ್ಕ್ರಿ ನೋಡಿ ಹೆಂಗಾಗತ್ತ ಚರ್ಮ ಅನ್ನೋದು. ಪಾಪ ಹೊಳಿತೈತಿ. ಒಂದಿಟ್ಟು ಕಡ್ಲಿ ಇಟ್ಟು ಅರಸನ ಹಚ್ಕೊಂಡು ತಿಕ್ಕೋಬೇಕವ. ಅವು ಏನೇನ ಕಿರಿಮ್ ಅಂತ ಕಾಲು ಹಚ್ಚಿ ತಿಕ್ಕೊಳೋದು, ಕೈ ಹಚ್ಚಿ ತಿಕ್ಕೊಳೋದು ಒಂದು ಬ್ಯಾರೆ ಅಂತ. ಏವ ಅವೆಲ್ಲ ಎದಕ್ಕೆ ಬೇಕ ನಮ್ಮವ? ಅಷ್ಟು ರೊಕ್ಕ ಎದಕ್ಕೆ ಖರ್ಚು ಮಾಡ್ತೀರಿ? ಕಡಿಮೆ ರೊಕ್ಕದಾಗ ಎಲ್ಲ ಆಕತಿ. ನಾವು ಯಾವಾಗ ಅವ್ನು ಹಚ್ಕೋಬೇಕು? ರೊಕ್ಕ ಕೊಟ್ಟು ಮಕ್ಕ ಹಾಳು ಮಾಡ್ಕೊತಾವ. ರೊಕ್ಕ ಕೊಟ್ಟು ತೊಗೊಳದ ಇವನ್ನ ಶಾಂಪು ಗಿಪ್ಪ ಹಾಕೊಳದ ತಲೆ ಅನ್ಕೂದ್ಲು ಬಳ್ಳ 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 ಉದುರುದು. ಟಿವಿಯಾಗ ಅಡ್ವರ್ಟೈಸ್ ಬರ್ತೈತಲ್ಲ ಅವ್ನು ನೋಡ್ತಾವ. ದಿನಕ್ಕೊಂದೊಂದು ಶಾಂಪು, ದಿನಕ್ಕೊಂದೊಂದು ಮಕ್ಕಕ್ಕೆ ಹಚ್ಕೊಳವು ಬರ್ತಾವ. ಅದನ್ನು ನೋಡ್ತಾವ, ರೊಕ್ಕದ ಬಡ್ದು ತೊಗೊಳೋದು, ಹಚ್ಕೊಳೋದು, ಮಕ ಎಲ್ಲ ಕೆಡಿಸ್ಕೊಳೋದು, ಗುಳ್ಳಿ ಆಗ್ಯಾವ ಅನ್ನೋದು.
ಕೂದಲ ಎಲ್ಲ ಉದುರು ಹೋಗುದು. ದಿನಕ್ಕೊಂದೊಂದು ಬರ್ತಾವು. ಅವ್ನು ನೋಡಿ ಹಚ್ಕೊಳಕ್ ಹೋಗ್ಬೇಡ್ರಿ ಅವ. ಅಂಟಕಾಯಿ ಸೀಗೆಕಾಯಿ ಪುಡಿ ಹಾಕಿ ಮಾಡ್ಕೊಂಡಿದ್ದು ಇದನ್ನ ದಿನ ಹಚ್ಕೋ. ಕೂದಲು ನೋಡು ಉದುರಿದ್ರು ಕೇಳು. ಇದನ್ನ ಮೈಗೆ ಹಚ್ಕೋ. ಮೈ ಅದು ಮಿನ್ಸ್ತತಿ. ಮಕ್ಕಕ್ಕ ಅದನ್ನ ಇದನ್ನ ಬಡ್ಕೊಳಕ್ ಹೋಗ್ಬೇಡ. ಮಣ್ಣಿ ನಿಮ್ಮ ಅಣ್ಣ ನೀಂತ ಅದೇನ ತಗೊಂಬಂದತ್ತೆ. ಅದೇನ ಏನ ತಡಿವ ಅದು ಏನ ಅಂದ್ಲ ಏನ ಕಬ್ಬರ ಕಬ್ಬರ್ ಅಂತ ನೋಡ್ತಂಗಿ ಅಂತ ತಗೊಂಬಂದಿದ್ಲು ನೋಡು. ಯಾವ್ವಿ ಅದು ಕಬ್ಬರ್ ಅಲ್ಲ, ಸ್ಕ್ರಬ್ ಕ್ರೀಮು. ತಾಯಿ ಹೊಡಿಸಿ ಅದು ಎಂತಾಗ ನಮಗೂ ಅನ್ನಕ್ಕೆ ಬರಂಗಿಲ್ಲ. ಅದಂತಂದು ತಿಕ್ಕೊಂಡಾಡಿ ಮಕ್ಕಕ್ಕೆ ಏನಾಗೈತಿ ಏನು ಆ ಮಕ್ಕ ಅನ್ನೋದು ಕೆಂಪಗೆ ಲಾಲಿ ಆಗಿಬಿಟ್ಟವು. ಸಣ್ಣ ಗುಳ್ಳು ಎದ್ದು ಬಿಟ್ಟದ ತಂಗಿ. ಮತ್ತು ನಿಮ್ಮ ಅಣ್ಣ ದವಾಖಾನೆ ಕರ್ಕೊಂಡು ಹೋಗ್ಬಂದ. ಅದೇನಾಕಿ ಮಕ್ಕಕ್ಕೆ ಹೋಗಿಲ್ಲಂತು. ಅದೆಲ್ಲ ಎದಕ್ಕೆ ಬೇಕಾಗಿತ್ತ ತಂಗಿ. ಅವ್ನು ನೀವು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಆಯ್ತಾ.